ಅಣ್ಣ ಬಸವಣ್ಣ ನಿನಗೇನ, ಅಣ್ಣ ಬಸವಣ್ಣನ ನಿನಗೇನ ಒಡನೆ ಕಲ್ಯಾಣ ಶರಣಕ್ಕೆ ನಮಿಪೇನ, ಕಲ್ಯಾಣ ಶರಣಕ್ಕೆ ನಮಿಪೇನ. ಈ ನಾಡಿನಲ್ಲಿ ವಿಚಾರ ಕ್ರಾಂತಿಯನ್ನು ಬಿತ್ತಿ ಸಮ ಸಮಾಜವನ್ನು ನಿರ್ಮಾಣ ಮಾಡಿ ಸ್ತ್ರೀಯರಿಗೆ ಸಮಾನತೆಯನ್ನು ನೀಡಿ ವರ್ಗವರ್ಣವನ್ನು ನಿರ್ಮೂಲನ ಮಾಡಿ ಕಲ್ಯಾಣ ರಾಜ್ಯವನ್ನಾಗಿ ರೂಪಿಸಲು ಶ್ರಮಿಸಿದ ಮಹಾತ್ಮ ಬಸವಣ್ಣನವರ ಜಯಂತಿಯನ್ನು ಇವತ್ತು ಈ ಕೃಷ್ಣ ಜಿಲ್ಲಾ ಸಭೆಯಲ್ಲಿ ಆಚರಣೆ ಮಾಡುವುದು ಬಹಳ ಸಂತೋಷ. ಹಾಗಾಗಿ ಮೊದಲಿಗೆ ಮಹಾತ್ಮ ಬಸವಣ್ಣ ಮತ್ತು ಎಲ್ಲ ವಚನಕಾರರಿಗೆ ನನ್ನ ದೀರ್ಘದ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸುತ್ತೇನೆ. ಬಂಧುಗಳೇ, ನಮ್ಮ ರಜನಿಕಾಂತ್ ಅವರು ನನ್ನ ಗೆಳೆಯರು ನಮ್ಮ ಕಾರ್ಯಕ್ರಮ ನೋಡಿದ್ದಾರೆ. ಅವರು ಈಗ ಮಾಡ್ತಾ ಇದ್ದೀವಿ ಒಳ್ಳೆ ವಾಗ್ಮಿಗಳು ಬೇಕಂದಾಗ ನಾನು ನಮ್ಮ ಬೆಲೆ ಮನದ ಬಗ್ಗೆ ಹೇಳಿದೆ. ಬಸವ ಚಿಂತನೆಯನ್ನು ಮನಸ್ಸಿಗೆ ಮುಟ್ಟುವಂತೆ ನಾಟುವಲ್ಲಿ ಅತ್ಯಂತ ಯಶಸ್ವಿಗಾರರು ನಮ್ಮ ಪೂಜ್ಯ ಬೇರೆ ಮನುಷ್ಯಗಳು. ಯಾವುದೇ ಸ್ಥಾನಮಾನ ಈಗೋ ಅಥವಾ ದೊಡ್ಡ ಸ್ಥಿತಿಯಲ್ಲಿ ಎಲ್ಲರೊಂದಿಗೆ ಬೆರೆತು ನಮ್ಮ ಜೊತೆಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಆಸೀನರಾಗಿರ್ತಕ್ಕಂಥ 8 ಗಂಟೆಗೆ 5 ನಿಮಿಷ ಮುಂಚಿತವಾಗಿ ದಯಮಾಡಿದಂಥ ಪೂಜ್ಯ ಬೇಲಿ ಮಠದ ಶ್ರವಣಗೋಚರ ಮತ್ತು ಶ್ರೀಯುತ ಮಹಾಸ್ವಾಮಿಗಳಿಗೆ ಮತ್ತೆ ಪ್ರಣಾಮ ಮಾಡ್ತೀನಿ. ಎರಡನೇದಾಗಿ ಇವತ್ತು ಬಸವ ಜಯಂತಿ ಮಾಡ್ತಾ ಇದ್ದೀವಿ ಜಿಲ್ಲಾ ಸಿಟಿಯಲ್ಲಿ, ಕೃಷ್ಣ ಸಿಟಿಯಲ್ಲಿ. ಬಹಳ ಸಂತೋಷ. ಈ ಮೂಲಕ ಬಸವಣ್ಣನನ್ನು ಸ್ಮರಿಸುವ ಬಸವಾದಿ ಶರಣರ ಚಿಂತನೆಯನ್ನು ಅರಿಯುವ ಪ್ರಯತ್ನ ಈ ಭಾಗದಲ್ಲಾಗ್ತದೆ. ಇದು ಒಂದು ಒಳ್ಳೆಯ ಬೆಳವಣಿಗೆ ಅಂತ ಭಾವಿಸಿದ್ದೇನೆ. ಹಾಗಾಗಿ ನಾನು ಮಾತೆಲ್ಲ ಪೂಜ್ಯರಾಗ್ತಾರೆ. ನಾನು ಯಾವುದೇ ವಿಚಾರ ಮಾತಾಡೋದಿಲ್ಲ. 2 ಮಾತುಗಳು ನಾಡಿ ಒಂದು ವಚನ ಹಾಡಿ ತಮ್ಮ ಕಡೆಯಿಂದ ಒಂದು ವಚನ ಹಾಡಿಸ್ತೇನೆ. ಓಕೆನಾ? ದಯವಿಟ್ಟು ಮಹಿಳೆಯರು ಹಲೋ ಫೋಟೋ ಸೆಷನ್ ಮಾಡ್ತಾ ಇರೋರು, ಹಲೋ ಫೋಟೋ ಸೆಷನ್ ಕುಂತ್ಕೊ ಬಂದ್ರಿ. ಸ್ವಾಮೀಜಿಲಿ ಇದ್ದಾರೆ, ಆಮೇಲೆ ಹೊಡೆದೋಡಿ ಬನ್ನಿ. ನಾನು ಹೇಳಿದೆ ರಜನಿಕಾಂತ್ಗೆ ಬಿತ್ತನೆ ಆಗಬೇಕಾದ್ರು ಮಕ್ಕಳು ನಾಟಕ ಮಾಡೋದು ಒಳ್ಳೆಯದು. ಆದರೆ ಮಕ್ಕಳು ಸಹ ನಮ್ಮ ಮಗು ಮಾತಾಡ್ತಾರಲ್ಲ, ಶ್ರಾವಣಿ ಮಾತು ಕೇಳೋದಲ್ಲ, ಮಕ್ಕಳು ಆ ಮಾತು ಕೇಳಬೇಕು ಅಂತ ನಾನು ಕರ್ಕೊಂಡ್ಬಂದಿದ್ದು. ಅವ್ರ ಅಪ್ಪ ಅಮ್ಮನ ಕೇಳ್ಕೊಂಡು ನನ್ನ ಸ್ಟೂಡೆಂಟ್ ಅವರು ಅವ್ರನ್ನ ಕರ್ಕೊಂಡ್ಬಂದಿದ್ದು. ಬಟ್ ಮಕ್ಕಳೆಲ್ಲ ಅಲ್ಲಿದ್ದು ಮಕ್ಕಳನ್ನ ಕರ್ಕೊಂಡ್ಬಂದಿದ್ದು. ಮಕ್ಕಳು ಮುಖ್ಯವಾಗಿ ನೋಡಬೇಕು, ಮಕ್ಕಳಿಗೆ ದಿಕ್ಕಿನ ಆಗಬೇಕು. ಇವತ್ತು ನಾನು ಮಾತಾಡ್ತಾ ಇದ್ದೀನಿ, ನಿಂತ್ಕೊಂಡಿದ್ದೇನೆ ಅಂದರೆ ನಮ್ಮ ವಿಶ್ವನಾಥ್ ಅವರು ಹೇಳೋದು, ನಮ್ಮ ತಂದೆಯವರು ಹೇಳೋದು. ನಮ್ಮ ತಂದೆ ಕೆಲಸ ಮಾಡ್ತಾರೆ, ನಮ್ಮ ಮನೆಯಲ್ಲಿ ವಚನ ಚಂದ ಇತ್ತು. ಹಾಗಾಗಿ ನಾನು ಮಾತಾಡ್ತಿದ್ದೆ. ಹಾಗಾಗಿ ಮಹಿಳೆಯರು ಪುರುಷರು ಎಲ್ಲರೂ 5 ನಿಮಿಷ ಸಾವಧಾನವಾಗಿ ಆಮೇಲೆ ಮೀಟಿಂಗ್ ಮಾಡಿ. ಹಲೋ ಮೇಡಮ್, ಈಗ ನೋಡಿ ಎಲ್ಲ ಬುದ್ಧಿವಂತ ನೋಡಬೇಕು. ಹಲೋ, ನಾನು ಹೇಳ್ತಾ ಇದ್ದೇನೆ, ನನ್ನ ಕಾರ್ಯಕ್ರಮದ ಶಿಸ್ತು ಗೊತ್ತು, ಸಮಯ ಮತ್ತು ಶಿಸ್ತು. ಮಾತನಾಡಿದ್ರೆ ಆಚೆ ಮಾತಾಡಿದ್ದು ಹೇಳ್ತೇನೆ. ಇಲ್ಲಿ ಕುಂತ್ಕೊಂಡು ಮಾತಾಡಬೇಡಿ, ಇಲ್ಲಿ ನಮ್ಮನ್ನ ನೋಡಿ. ಮಹಿಳೆಯರ ದಯಮಾಡಿ ಕುತ್ಕೊಳ್ಳಿ. ಹಾಗಾಗಿ ಒಂದು ಪ್ರಕಟಣೆ ಮಾಡಿ ನಮ್ಮ ವಚನ ನಾನು ಈ ನಮ್ಮ ಶಾಲೆ ಮಾತಾಡೋದೆಲ್ಲ ಕಳಿಸ್ಕೊಂಡಲ್ಲ. ನಾನು ಮಕ್ಕಳ ವಚನ ಮೇಳ ಅಂತ ಮಾಡ್ತೇನೆ. ಮಕ್ಕಳ ವಚನ ಮೇಳ 12 ಈವೆಂಟ್ ಮಾಡ್ತೇನೆ. ಮಕ್ಕಳ ವಚನದಲ್ಲಿ ವಚನ ಗಾಯನ ಮಾಡ್ತೇನೆ, ವಚನ ಪ್ರಬಂಧ ಮಾಡ್ತೇನೆ, ವಚನ ಡ್ರಾಯಿಂಗ್ ಮಾಡ್ತೇನೆ, ವಚನ ಫ್ಯಾನ್ಸಿ ಮಾಡ್ತೇನೆ, ವಚನ ನೃತ್ಯ ಮಾಡ್ತೇನೆ, ವಚನ ಕಂಠಪಾಠ ಮಾಡ್ತೇನೆ, ವಚನ ಕತೆ, ಆ ವಚನ ಕಥೆಯಲ್ಲಿ ಅವರು ಪ್ರಶ್ನೆ. ಹಾಗೆ ವಚನ ಅಂತ್ಯಾಕ್ಷರಿ ಮಾಡ್ತೇನೆ, ವಚನ ರಸಪ್ರಶ್ನೆ ಮಾಡ್ತೇನೆ, ಸಮೂಹ ವಚನ ಗಾಯನ ಮಾಡ್ತೇನೆ. 12 LKG ಮಕ್ಕಳಿಂದ, ಶಿಶು ವಿಹಾರದ ಮಕ್ಕಳಿಂದ 10th ಮಕ್ಕಳನ್ನು ನಾನು ಕಾನ್ಸಂಟ್ರೇಟ್ ಮಾಡ್ತೇನೆ. ಈ ಬಾರಿ ಜುಲೈ ತಿಂಗಳಲ್ಲಿ ನಾನು ಮಾಡ್ತೇನೆ, 15 ದಿನ ಮಾಡ್ತೇನೆ. ನಾನು ಕಳ್ಸಿಕೊಡ್ತೇನೆ ರಜನಿಕಾಂತ್ ಬಂದು ನಾವೆಲ್ಲರೂ ಪ್ರತಿ ಶನಿವಾರ ಭಾನುವಾರ ನಾನು ಒಂದೊಂದು ಇವೆಂಟ್ ಮಾಡ್ತೇನೆ. ಆಸಕ್ತರು ಅದರಲ್ಲಿ ಭಾಗವಹಿಸಬೇಕು ಅಂತ ನಾನು ಇನ್ವಿಟೇಷನ್ ಕೊಡೋಕ್ಕೆ ಬಂದಿದ್ದೀನಿ. ಮಕ್ಕಳ ವಚನ ಮೇಳ, ಮಕ್ಕಳಿಗೆ ವಚನದ ಒಂದು ಪರಿಚಯ ಮಾಡಿಕೊಟ್ಟು ಆ ಮೂಲಕ ಅವರಲ್ಲಿ ಸಂಸ್ಕೃತಿಯನ್ನು ಬಿತ್ತುವ ಪ್ರಯತ್ನವನ್ನು ನಾನು 27 ವರ್ಷದಿಂದ ಮಾಡ್ತಾ ಇದ್ದೇನೆ. ಈ ಬಾರಿ ಜುಲೈ ತಿಂಗಳಿಂದ ಪ್ರತಿ ಶನಿವಾರ ಭಾನುವಾರ 15 ದಿನ ಮಾಡ್ತೇನೆ. ಒಂದೊಂದು ಇವೆಂಟ್ 2 ದಿನ ಮಾಡ್ತೇನೆ. ಅದರ ಮಾಹಿತಿಯನ್ನು ನಮಗೆ ತೋರಿಸ್ತೇನೆ. ನಾವೆಲ್ಲ ಅದರಲ್ಲಿ ಭಾಗಿಯಾಗಬೇಕು ಅಂತ ನನ್ನ ಪ್ರಾರ್ಥನೆ. ಇದನ್ನು ಹೇಳೋಕ್ಕೆ ನಾನು ಬಂದಿದ್ದೆ. ಒಂದು, ನಿಮ್ಮನ್ನೆಲ್ಲ ಭೇಟಿಯಾಗಬೇಕು. ಒಂದು, ನಾವು ಬಸವ ಜಯಂತಿ ಮಾಡೋದಿಲ್ಲ, ಇಂತಹ ಒಂದು ಸಂಕೀರ್ಣವಾದ ಎಲ್ಲ ಜನರ ಪ್ರದೇಶದಲ್ಲಿ ಬಸವ ಜಯಂತಿ ಮಾಡೋದು ದೊಡ್ಡ ಕೆಲಸ. ಹಾಗಾಗಿ ಎಲ್ಲ ಸಂಘಟನೆಗಳನ್ನು ನಿಮ್ಮನ್ನು ನಾನು ಮನಸಾರೆ ಅಭಿನಂದಿಸ್ತೇನೆ. ನಿಮಗೆ ನನ್ನ ಅಭಿನಂದನೆ. ಈಗ ಒಂದು ವಚನ ನಾನು ಹೇಳಿದೆ ಮೊದಲು. ಒಂದು ವಚನ ನಮ್ಮ ನಿರೂಪಕರು ಆ ವಚನವನ್ನು ನಮ್ಮ ನಿರೂಪಣೆಯಲ್ಲಿ ಹೇಳಿದೆ. ಭಕ್ತಿ ಸುಭಾಷೆಯ ನುಡಿಯ ನುಡಿವೆ ನುಡಿದಂತೆ ನಡೆವೆ. ಭಕ್ತಿ ಸುಭಾಷೆಯ ನುಡಿಯ ನುಡಿವೆ
ನುಡಿದಂತೆ ನಡೆವೆ ನಡೆಯೊಳಗೆ ನುಡಿಯ ಪೂರೈಸು. ಬಸವ ಸಿದ್ಧಾಂತ ಅಂದರೆ, ವಚನ ಸಿದ್ಧಾಂತ ಅಂದರೆ ಅದು ನಡೆಯೊಳಗೆ ನುಡಿಯನ್ನು ಪೂರೈಸೋದು. ಏನು ನಾವು ಮಾತನಾಡ್ತೇವೆ ಆ ಪ್ರಕಾರ ನಡೆದುಕೊಳ್ಳುವುದೇ ವಚನ ಸಿದ್ಧಾಂತ ಮತ್ತು ಬಸವ ಫಿಲಾಸಫಿ. ಬಸವನ ಅಂದರೆ ಯಾವುದೇ ದೊಡ್ಡ ಜಗದ್ಗುರು ಅಲ್ಲ ಅಥವಾ ದೊಡ್ಡ ಇದಲ್ಲ. ಬಸವನ ಅಂದರೆ ಪ್ರೀತಿ, ಬಸವನ ಅಂದರೆ ವಿಶ್ವಾಸ, ಅಕ್ಕರೆ, ವಾತ್ಸಲ್ಯ, ದಯ ಮತ್ತು ಸ್ವಾಭಿಮಾನ. ಅದನ್ನು ನಾವು ನೆನಪಲ್ಲಿಟ್ಟುಕೊಂಡು ಸಾಕು ಹೇಳ್ತಾ ಈಗ ಭಕ್ತಿ ಸುಭಾಷೆಯ ನುಡಿಯಲ್ಲಿ ದಯಮಾಡಿ ಮಾತಾಡಬೇಡಿ ಪ್ಲೀಸ್. ಭಕ್ತಿ ಸುಭಾಷೆಯ ನುಡಿಯ ನುಡಿಯುವೆ, ಭಕ್ತಿ ಸುಭಾಷೆಯ ನುಡಿಯ ನುಡಿಯುವೆ, ನುಡಿದಂತೆ ನಡೆವೆ ನಡೆವೆ, ನುಡಿದಂತೆ ನಡೆವೆ. ಭಕ್ತಿ ಸುಭಾಷೆಯ ನುಡಿಯ ನುಡಿಯುವೆ, ಭಕ್ತಿ ಸುಭಾಷೆಯ ನುಡಿಯ ನುಡಿಯುವೆ, ನುಡಿದಂತೆ ನಡೆವೆ ನಡೆವೆ, ನುಡಿದಂತೆ ನಡೆವೆ. ನಡೆಯೊಳಗೆ ನುಡಿಯ ಪೂರೈಸುವೆ, ನಡೆಯೊಳಗೆ ನುಡಿಯ ಪೂರೈಸುವೆ, ನಡೆಯೊಳಗೆ ನುಡಿಯ ಪೂರೈಸುವೆ, ನಡೆಯೊಳಗೆ ನುಡಿಯ ಪೂರೈಸುವೆ. ಭಕ್ತಿ ಸುಭಾಷೆ ನುಡಿಯ ನುಡಿಯುವೆ, ನುಡಿದಂತೆ ನಡೆವೆ ನಡೆವೆ, ನುಡಿದಂತೆ ನಡೆವೆ. ಇದು ವಚನದ ಮೊದಲ ಸಾಲು. ಬಹಳ ಮುಂದಿನ ಸವಾಲು ಅದ್ಭುತವಾಗಿದೆ. ಮೇಲೆ ತೂಗುವ ತ್ರಾಸು ಕಣ್ಣಲೆ ನಿಮ್ಮ ಕೈಯಲ್ಲಿದೆ, ಮೇಲೆ ತೂಗುವ ತ್ರಾಸು ಕಣ್ಣಲೆ ನಿಮ್ಮ ಕೈಯಲ್ಲಿದೆ. ಒಂದು ಜವೇ ಕೊರತೆಯಾಗುಡೆ, ಒಂದು ಜವೇ ಕೊರತೆಯಾಗುಡೆ, ಎನ್ನತಿ ನೀ ಎದ್ದು ಹೋಗ, ಎನ್ನತಿ ನೀ ಎದ್ದು ಹೋಗ. ಕುಡಲ ಸಂಗಮ ದೇವ ದೇವ, ಕುಡಲ ಸಂಗಮ ದೇವ. ಭಕ್ತಿ ಸುಭಾಷೆಯ ನುಡಿಯ ನುಡಿಯುವೆ, ಭಕ್ತಿ ಸುಭಾಷೆಯ ನುಡಿಯ ನುಡಿಯುವೆ, ನುಡಿದಂತೆ ನಡೆವೆ ನಡೆವೆ, ನುಡಿದಂತೆ ನಡೆವೆ ನುಡಿದಂತೆ ನಡೆವೆ, ನುಡಿದಂತೆ ನಡೆವೆ. ಇದು ವಚನ. ನಡೆಯೊಳಗೆ ನುಡಿಯ ಪೂರೈಸಲು ಬಹಳ ಮುಖ್ಯ ಅಂತ ಭಾವಿಸ್ತಾ ಈಗ ಒಂದು ಬಸವ ಸ್ತುತಿ ನಾನು ಹೇಳ್ತೇನೆ, ನಾವೆಲ್ಲ ಪುನರುಕ್ತಿ ಮಾಡಬೇಕು. ಹೇಳ್ತೀರಲ್ಲ ಹೇಳ್ತೀರಲ್ಲ ಹೇಳ್ಬೇಕು, ನೀವು ಹೇಳ್ಬೇಕು, ನಾವು ಹೇಳ್ಬೇಕು. ಬಸವನಿ ಮಾಮರ, ಬಸವನಿ ಮಾಮರ, ಶರಣರ ಸಿರಿ ಬಳ್ಳಿ, ಶರಣರ ಸಿರಿ ಬಳ್ಳಿ, ವಚನಾಮೃತ ಫಲ, ವಚನಾಮೃತ ಅನುಭವದಲ್ಲಿ, ಬಸವನಿ ಮಾಮರ, ಶರಣರ ಸಿರಿ ಬಳ್ಳಿ, ವಚನಾಮೃತ ಫಲ ಅನುಭವದಲ್ಲಿ, ಎಲ್ಲಿ ನೋಡಿದರಲ್ಲಿ ಅಗಲಿತು ಆ ಬಳ್ಳಿ, ಎಲ್ಲಿ ನೋಡಿದರಲ್ಲಿ ಅಗಲಿತು ಆ ಬಳ್ಳಿ. ಒಂದಾಗಿ ಬಸವನ ಕಲ್ಯಾಣದಲ್ಲಿ, ಒಂದಾಗಿ ಬಸವನ ಕಲ್ಯಾಣದಲ್ಲಿ, ಬಸವನಿ ಮಾಮರ, ಶರಣರ ಸಿರಿ ಬಳ್ಳಿ, ವಚನಾಮೃತ ಫಲ
ಮಹಾದೇವಿ ಶರಣರ ಮಗಳಾಗಿ ಉಡುತಡಿ ಮಹಾದೇವಿ ಶರಣರ ಮಗಳಾಗಿ ಬಂದಳು ಅನುಭವ ಮಂಟಪಕ್ಕೆ ಉಡುತಡಿ ಮಹಾದೇವಿ ಶರಣರ ಮಗಳಾಗಿ ಬಂದಳು ಅನುಭವ ಮಂಟಪಕ್ಕೆ ಅಲ್ಲಮ ಪ್ರಭುದೇವ ಎಲ್ಲ ಬಲ್ಲಿದ ಯೋಗಿ ಅಲ್ಲಮ ಪ್ರಭುದೇವ ಎಲ್ಲ ಬಲ್ಲಿದ ಯೋಗಿ ನಿಂತರು ನಿಧಿಯಾಗಿ ಶಿವಪದಕ್ಕೆ ಬಸವನೆ ಮಾಮರ ಶರಣರ ಸಿರಿಪಳ್ಳಿ ವಚನಾಮೃತ ಫಲ ಅನುಭವದಲ್ಲಿ ಕಾಶ್ಮೀರದ ಅರಸು ಮೊಳಿಗೆಯ ಮಹಾದೇವ ಕಾಶ್ಮೀರದ ಅರಸು ಮೊಳಿಗೆಯ ಮಾರಯ್ಯ ಕ್ರಾಂತಿಕಾರಿ ಶರಣ ಅಂಬಿಗರ ಚೌಡಯ್ಯ ಕಿನ್ನರಿ ಬೊಮ್ಮಯ್ಯ ಕಂಡರು ನಿಜ ನೆಲೆಯ ಕಿನ್ನರಿ ಬೊಮ್ಮಯ್ಯ ಕಂಡರು ನಿಜ ನೆಲೆಯ ಬಸವಣ್ಣನ ಮನೆಯೇ ಶಿವನಿಲಯ ಬಸವನೆ ಮಾಮರ ಶರಣರ ಸಿರಿಪಳ್ಳಿ ವಚನಾಮೃತ ಫಲ ಅನುಭವದಲ್ಲಿ ಮೊಳಿಗೆ ಮಹಾದೇವಿ ನಿಗಮ ನಾಗಮ್ಮ ಮೊಳಿಗೆ ಮಹಾದೇವಿ ಸತ್ಯಕ ಮುಕ್ತಾಯಕ ಗಂಗಮ್ಮ ಶರಣಿಯರ ಅರೆಗಣ್ಣ ಅಣ್ಣನ ಅಳಿಯ ಶ್ರೀ ಚನ್ನ ಬಸವಣ್ಣ ಅಣ್ಣನ ಅಳಿಯ ಶ್ರೀ ಚನ್ನ ಬಸವಣ್ಣ ಕಾಣುವ ನಿಜ ತಾನ ಕಲ್ಯಾಣ ಕಾಣುವ ನಿಜ ತಾನ ಕಲ್ಯಾಣ ಬಸವನೆ ಮಾಮರ ಶರಣರ ಸಿರಿಪಳ್ಳಿ ವಚನಾಮೃತ ಫಲ ಅನುಭವದಲ್ಲಿ ಎಲ್ಲಿ ನೋಡಿದರಲ್ಲಿ ಅರಳಿತು ಆಬಳ್ಳಿ ಎಲ್ಲಿ ನೋಡಿದರಲ್ಲಿ ಅರಳಿತು ಆಬಳ್ಳಿ ಒಂದಾಗಿ ಬಸವನ ಕಲ್ಯಾಣದಲ್ಲಿ ಒಂದಾಗಿ ಬಸವನ ಕಲ್ಯಾಣದಲ್ಲಿ ಒಂದಾಗಿ ಪ್ರೆಸ್ಟೀಜ್ ಜಿಂದಾಲ್ ಈ ಸಿಟಿಯಲ್ಲಿ ಒಂದಾಗಿ ಪ್ರೆಸ್ಟೀಜ್ ಜಿಂದಾಲ್ ಈ
ಯೂನಿವರ್ಸಿಟಿಯಲ್ಲಿ ಇವತ್ತು ಬಸವನ ಸಭೆ ನಡೆದಿದೆ. ಬಹಳ ಸಂತೋಷ. ದಯಮಾಡಿ ಬುದ್ಧಿಯವರು ಏನು ಮಾತಾಡ್ತಾರೆ ಅದನ್ನ ಕಡೆಯ ಚಿತ್ರದಿಂದೆಲ್ಲ ವಾದಿಸಬೇಕು. ಯಾರ್ಯಾರು ಫೋಟೋ ತಗೊಂತ ಇದ್ದಾರಲ್ಲ ಅವರೆಲ್ಲ ಬಂದು ಕುತ್ಕೊಬೇಕು. ಬರೀ ಫೋಟೋ ಸಾಧನೆ ಎಲ್ಲ ಫೋಟೋ ಆಮೇಲೆ ತೊಗೊಳ್ಬೋದು. ಎಷ್ಟು ಫೋಟೋ ಬೇಕಾದ್ರೆ ತೊಗೊಳ್ಬೋದು, ಎಷ್ಟು ಬೇಕಾದ್ರೆ ಮಾತಾಡ್ಬೋದು. ಬುದ್ಧಿಯವರು ಅವರ ಅಮೂಲ್ಯ ಸಮಯವನ್ನು ಇಲ್ಲಿ ವಿನಿಯೋಗ ಮಾಡಿದ್ದಾರೆ. ನಾನು ನನ್ನ ಕೆಲಸನ ಬಿಟ್ಟು ಬಂದಿದ್ದೀನಿ. ನಾನು ಮಗು ಆರಾಮಾಗಿ ಆಡ್ಕೊಳ್ಳೋಕ್ಕೆ ಬಂದಿದ್ದೆ. ಅವರು 25 ವಚನ ಆಡ್ತಾರೆ. 25 ವಚನ ನಾನು ರಜನಿಕಾಂತ್ ಕೇಳಿದ್ದೇನೆ. ನಾನು ಎಲ್ಲಿ ಕರೆದ್ರೆ ಅಲ್ಲಿ ಹೋಗಿ ವಚನ ಹೇಳ್ಕೊಡ್ತೇನೆ. ಕಾರ್ಯಕರ್ತ ವಚನಗಳ ಕ್ಲಾಸಸ್ ಮಾಡ್ತಾರೆ. ಬೆಂಗಳೂರು ಹೋಗಿ ನಾನು ಮಾಡ್ತಾ ಇದ್ದೇನೆ. ತಾವು ಒಗ್ಗೆ ಬಗ್ಗೆ ತಾವು ಬಗ್ಗೆ ನನಗೆ 7 ವರ್ಷದ ಮಕ್ಕಳಿಂದ 70 ವರ್ಷದಲ್ಲೂ ನಾನು ಹೇಳ್ತೇನೆ. 70 ವರ್ಷದಲ್ಲೂ ನಾನು ಸ್ಟೂಡೆಂಟ್ಸ್ ಇದ್ದೇನೆ. ಹಾಗಾಗಿ ನಾನು ರಜನಿಕಾಂತ್ ಹೇಳಿದ್ದೇನೆ, ನೀವು ಕೊಟ್ಟರು ಸಂತೋಷ, ಕೊಡದೇನು ಸಂತೋಷ. ತಂಪಾಗಿದ್ರೆ ಕೊಡಿ, ಬೇರೆ ಜನ ಕೇಳಿದ್ರೆ ತಂಪಾಗಿದ್ರೆ ಕೊಡಿ. ಹಾಗಾಗಿ ತಾವು ಒಂದು ಕಾರ್ಯಕ್ರಮ ಏನೋ ಒಂದು ಪೇಜ್ ಫಿಕ್ಸ್ ಮಾಡಿದ್ರೆ ನಾನು ನನಗೆ ಗೊತ್ತಿರೋ ವಚನಗಳ ಪರಿಚಯ ಮಾಡಿಕೊಡ್ತೀನಿ, ವಚನಗಳನ್ನು ಮಾತಾಡ್ತೀನಿ. ಹಾಗಾಗಿ ಅವಕಾಶ ಕೊಟ್ಟಿದ್ದಕ್ಕಾಗಿ ನಿಮ್ಮೆಲ್ಲರಿಗೆ ಅನಂತ ಧನ್ಯವಾದ. ಒಮ್ಮೆ ಜಯಘೋಷ ಹೋಗೋಣ. ಕೂಗ್ತೀನಿ, ನಾವು ಜಯಘೋಷ ಕೂಗ್ತೀರ ಇಷ್ಟ. ವಿಶ್ವಗುರು ಬಸವಣ್ಣನವರಿಗೆ, ಭಕ್ತಿ ಬಂಗಾಳಿ ಬಸವಣ್ಣನವರಿಗೆ, ವರ್ಗವಾದ ನಿರ್ಮೂಲಕ ಬಸವಣ್ಣನಿಗೆ, ನಮ್ಮ ಸಮಾಜ ನಿರ್ಮಾಪಕ ಬಸವಣ್ಣನವರಿಗೆ, ಕಾಯಕ ಯೋಗಿ ಬಸವಣ್ಣನವರಿಗೆ, ರಾಷ್ಟ್ರೋತ್ಪನ್ನ ಬಸವಣ್ಣನವರಿಗೆ, ಕನ್ನಡದ ಅಣ್ಣ ಬಸವಣ್ಣನವರಿಗೆ, ಕನ್ನಡ ಭಾಷೋದ್ಧಾರಿಕ ಬಸವಣ್ಣನವರಿಗೆ, ಕನ್ನಡ ವಾಗ್ಮಯಾಚಾರ್ಯ ಬಸವಣ್ಣನವರಿಗೆ, ಕನ್ನಡ ಕುಲೋದ್ಧಾರಕ ಬಸವಣ್ಣನವರಿಗೆ, ಕನ್ನಡದ ಅಣ್ಣ ಬಸವಣ್ಣನವರಿಗೆ, ನಮ್ಮೆಲ್ಲರ ಪ್ರೀತಿಯ ಅಣ್ಣ ಬಸವಣ್ಣನವರಿಗೆ, ಸಾಮಾಜಿಕ, ಸಾಹಿತ್ಯಿಕ, ಧಾರ್ಮಿಕ, ರಾಜಕೀಯ ಕ್ರಾಂತಿಗಳಲ್ಲಿ ವಿಶ್ವದ ಶ್ರೇಷ್ಠ ದಾರ್ಶನಿಕ ಬಸವೇಶ್ವರ ಮಹಾರಾಜರಿಗೆ ಧನ್ಯವಾದಗಳು. ಕವಿತಾರೆ ಗೌರವ ಚಕ್ರಾಳ ಶೆಟ್ಟಿ, ವಚನ ಸಾಹಿತ್ಯ ವಿದ್ವಾಂಸರು